ಸಿದ್ದರಾಮ ನಾನೇ ಸಿದ್ದರಾಮನೆಂದು ಪ್ರಬುದ್ಧ ರೈತ ಸರ್ಕಾರಕ್ಕೆ ಸವಾಲು ಹಾಕಿ ನಾನೇ ಉತ್ತಮ ರೈತನೆಂದು ನನಗೆ ವಿರುದ್ಧವಾಗಿ ತಲೆ ಎತ್ತಿ ಮಾಡಿದರೆ ನಿನ್ನ ಕತ್ತನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಸಿದ್ದರಾಮ ನಿನ್ನ ಸದ್ದ ನಡಗಿಸಬೇಕಾದರೆ ನಾನು ಸಣ್ಣದನಾಗಿ ನಿನ್ನ ಚರಿತ್ರೆನೇ ಓದಲೇಬೇಕು. ನೀನು ನಿನ್ನ ತಮ್ಮನ ನಿಲೆಸಲು ಓಟನ್ನೇ ಲೂಟಿ ಮಾಡಿ ಆ ನಿನ್ನ ತಮ್ಮ ಬಲಭೀಮನನ್ನು ನನ್ನ ಮುಳ್ಳಿನ ಪಂಜರದಲ್ಲಿ ಸಿಲುಕಿಸಿ ಚಕ್ಕರಿಸಿ ನೋಡುವ ನಿನ್ನ ಕಂಗಳಿಗೆ ರಕ್ತಗನ್ನಡಿ ಹಾಕಿ ನನಗಾಗಿ ಗುಂಡು ಹಾರಿಸಿ ಗಂಡುಗಲಿ ರಾಜಕಾರಣಿಯಾಗಿ ಮೆರೆದಿದ್ದರೆ ನನ್ನ ಹೆಸರು MLA ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ. ಕಾರ್ಬಾರಿ ಹೇ ಕಾರ್ಬಾರಿ, ದಣ್ಯಾರ ಹೇಳ್ರಿ ದಣ್ಯಾರ, ಏನು ಬರೆಯಾಕತ್ತೀವ ಕಾರ್ಬಾರಿ? ಈ ತಿಂಗಳ ಬಂದು ವಸೂಲಿ ಜಮಾ ತೊಳಕತ್ತೀನ್ರಿ ದಣ್ಯಾರ. ಅದು ಎಲ್ಲ ಇರಲಿ, ಯಾವ ಯಾವ ಇಲಾಖೆ ಅಂತ ಎಷ್ಟು ಹಣ ಬಂತಂದ ನನಗೆ ಹೇಳಬೇಕಲ್ಲ. ಏನು ಹೇಳದ್ರಿ ದಣ್ಯಾರ, ಎಲ್ಲ ಇಲಾಖೆಯವರು ನಮ್ಮ ಜೊತೆ ಚೆನ್ನಾಗಿ ಹೊಂದ್ಕೊಂಡವ್ರಿ, ಆದರೆ ಈ ಪೊಲೀಸ್ ಇಲಾಖೆ ಮಾತ್ರ ಹೊಂದ್ಕೊಳ್ತಾ ಇಲ್ಲ ನೋಡ್ರಿ ದಣ್ಯಾರ. ಕಾರ್ಬಾರಿ ತೀರ್ಬೇಡ್ರಿ ದಣಿ. ಯಾವನೇ ಅವನ ಇನ್ಸ್ಪೆಕ್ಟರ್? ಅವನೇ ರೀ ಕತ್ತೇವಾಲ ಕಿರಣ್ ಕುಮಾರ್ ರೀ ದಣಿ. ಕರಿಯಾ ಏ ಕರಿಯಾ, ಅದೇನಂತ ಹೇಳಿಬಿಡಿ ಗೌಡ್ರೆ. ಈ ನಗರ ವಲಯದಲ್ಲಿ ನನಗ ಮಿಗಿಲಾಗಿ ಕಾರ್ಯನಿರ್ವಹಿಸಿಕೊಂಡು ಆ ಕತ್ತೇವಾಲ ಯಾರು? ಬೇಗನೆ ಬರ ಕೇಳು. ಆಯ್ತು ಗೌಡ್ರೆ, ಇಡೀ ಕರ್ನಾಟಕನೇ ರೈತರ ಕಣಮಣಿ ಆಗಿ ಬದುಕುತ್ತಿರುವ ಕತ್ತೇವಾಲ ಇನ್ಸ್ಪೆಕ್ಟರ್ ಕರೆ ತರುವುದಕ್ಕೆ ಬಹದ್ದೂರ್ ಕರಿಯ ಹೋದರೆ ಸಾಕು, ಮರೆ ಮಾಚಿ ತಂದಿಳಿಸುತ್ತಾನೆ ಹಣದ ಸುಟ್ಕೇಸನ್ನು. ಸಾಧ್ಯವಿಲ್ಲ ಕರಿಯ, ದಿನ ಕಳೆದಂತೆಲ್ಲ ಕಾಲ ಬದಲಾಗ್ತಿದೆ. ಅಂದರೆ ಮಾಮಾಶ್ರೀ, ಅದು ಇನ್ಸ್ಪೆಕ್ಟರ್ ತಪ್ಪಲ್ಲ, ಆ ಯಶವಂತನ ತಪ್ಪು. ಆತನಿಗೆ ಇವನಿಗೂ ಏನು ಸಂಬಂಧ? ಸಂಬಂಧ ಇದೆ ಮಾಮಾಶ್ರೀ. ಅವರೆಲ್ಲ ಬಲಭೀಮ
ಭೀಮನ ಪಾರ್ಟಿ ಜನ, ಆಡಳಿತ ಪಕ್ಷದವರು ನಮ್ಮ ಪಾರ್ಟಿ ಜನ ಅಂತ ತಿಳಿದು ಆ ಮೂವರು ಸೇರಿ ನಮ್ಮ ಕತೆ ಮುಗಿಸ್ಲಿಕ್ಕೆ ನೋಡ್ತಿದ್ದಾರೆ. ನರೇಂದ್ರ, ಈ ಮಾತು ಸತ್ಯವೇ? ಅಷ್ಟೇ ಅಲ್ಲ ಮಾಮಶ್ರೀ, ನಿಮ್ಮ MLA ಫಂಡಿನಲ್ಲಿ ನಾನು ಕಟ್ಟಿಸುತ್ತಿರುವ ಸಭಾಭವನದ ಬಿಲ್ಲನ್ನು ಸಹ ಮಾಡೋದಿಲ್ಲ ಅಂತ ಆ ಯಶವಂತ್ ಹೇಳುತ್ತಿದ್ದಾನೆ. ನರೇಂದ್ರ, ಇದು ಯಾವ ಆಶ್ಚರ್ಯ ಸಂಗತಿ ಹೇಳ್ತಾ ಇದೀಯಾ? ಯಮನಿಗೆ ಯಮನಾಗಿ ನಿಂತಿರೋ ಹೆಬ್ಬುಲಿ ಚಂದ್ರೇಗೌಡನಿಗೆ ಆ ಕುರಿ ಮರಿ ಸವಾಲ ಹಾಕುತ್ತಿದೆಯಾ? ಮಾಮಶ್ರೀ, ಈಗ ಅದು ಕುರಿ ಮರಿ ಅಲ್ಲ, ಸಿಂಹದ ಮರಿ. ಏ ಕರಿಯ ಗೌಡ್ರೆ, ಈ ಟೈಗರ್ ಪಾಟೀಲನಿಗೆ ಸಿಂಹದ ಮರಿಯಾಗಿ ಕಾಣಿಸಿಕೊಂಡ ಯಶವಂತ್ ಬಲಿಭೀಮ ಎಲ್ಲಿ ಇದ್ದರು? ಬೇಗನೆ ತಂದು ನನ್ನ ಪಾದಕ್ಕೆ ಹಾಕು. ಹಾಕಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಆಯ್ತು ಗೌಡ್ರೆ, ನಿಮ್ಮ ಅಡಿಯ ಹುಡಿಯಾಗಿ ಬದುಕುತ್ತಿರುವ ಕತ್ತೇವಾಲ ನಿಮ್ಮ ಕೈವಶ ಮಾಡಿ ಅವನಿಗೆ ಅಮೃತ ಪಾನ ಕುಡಿಸಿ ಬರುತ್ತೇನೆ ಗೌಡ್ರೆ, ನಾನು ಬರುತ್ತೇನೆ. ಕಾರ್ಬಾರಿ, ನನ್ನ ಜೀವನ ಪರ್ಯಂತ ಆ ಯಶವಂತ ನನ್ನ ಕಾಲಡಿಯಾಗಿ ಬೀಳಬೇಕಾದರೆ ಹಾಕು ಇದಕ್ಕೊಂದು ಪ್ಲಾನು. ಬರೋಬ್ಬರೇ ದಣೆ ಹೊಳ ಮಾತು. ಕಾಮಿನಿ ಕಾಂಚನದ ಅಧಿಪತಿ ನೀವಾಗಬೇಕಾದ್ರೆ ಮೊದಲು ನಿಮ್ಮ ದರ್ಪ ತೋರಿಸ್ಬೇಕ್ರಿ. ಆ ದರ್ಪಕ್ಕೂ ಮೀರಿ ಹೆಡೆ ಎತ್ತಿದರೆ ಎತ್ತಿದ ಹೆಡೆಯನ್ನೇ ಕತ್ತರಿಸಿ ಹಾಕ್ಬೇಕ್ರಿ. ಅಂದಾಗ ಬಾಗ್ತದ್ರಿ ಜನ, ಅಂದಾಗ ಬಾಗ್ತದ್ರಿ. ಹೌದು ಕಾರ್ಬಾರಿ, ಹೌದು. ಮದವೇರಿದ ಮದ್ದಾನಿಗೆ ಅಂಕುಶವೇ ಮದ್ದು. ನಮಸ್ಕಾರ ಶಾಸಕರಿಗೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಹೇಳಿ ಕಳಿಸಿದ ತಕ್ಷಣ ಬರೋದೊಂದು ಬಿಟ್ಟು ಎಷ್ಟು ಸೊಕ್ಕು ನಿನಗೆ? ಸೊಕ್ಕಿನ ವಿಷಯ ಇದರಲ್ಲಿ ಏನಿದೆ ಗೌಡ್ರಿ? ಮುಚ್ಚೋ ಬಾಯಿ. ಅವಳಿ ನಗರದಲ್ಲಿ ರೈತರ ಸಭಾವ ಕಟ್ಟುತ್ತಿರುವ ನಮ್ಮ ನರೇಂದ್ರರಿಗೆ ಬಿಲ್ಲು ಕೊಡಲಂತಲೇ ಕಾರಣ? ಚೌರಸ್ 80 ಫೂಟಿನಲ್ಲಿ ನಿರ್ಮಾಣವಾಗಬೇಕಾದ ಬಿಲ್ಡಿಂಗ್ ಕೇವಲ 40 ಫೂಟಿನಲ್ಲಿ ಕಟ್ಟಿಸಿ ಭೂಮಿಯಿಂದ 3 ಫೂಟ್ ಎತ್ತರಕ್ಕೆ ಸ್ಟೀಲ್ ಬೆಡ್ ಹಾಕದೆ ಮಣ್ಣಿನಿಂದ ಕಟ್ಟಡ ಮುಗಿಸಿದ ಆ ಕೆಲಸಕ್ಕೆ ಬಿಲ್ ಪಾಸ್ ಮಾಡಂದ್ರೆ ಯಾರು ಮಾಡ್ತಾರೆ? ಈ ಭಾಗದ MLA ಮಾಡಂದರೆ ನೀವು ಮಾಡಲೇಬೇಕು. ಕಾನೂನು ಬಾಹಿರವಾಗಿರುವ ಈ ಕೆಲಸ ನೀವೇಕೆ ನಿಮ್ಮ CM ಹೇಳಿದ್ರು ಮಾಡಲಾರೆ? ನಾನ್ಯಾರೆಂಬುದು ಅರಿಯಲಾರದೆ ಇಷ್ಟು ಸೊಕ್ಕಿನಿಂದ ಮಾತನಾಡಿದರೆ ನಿನ್ನನ್ನು ನೀರಿಲ್ಲದ ಜಾಗಕ್ಕೆ ಗಡಿಪಾರ ಮಾಡಬೇಕಾಗುತ್ತದೆ. ಹುಷಾರ್. ಮೈ ತುಂಬ ಎಚ್ಚರ ಇಟ್ಟುಕೊಂಡು ಈ ಕಾರ್ಯನಿರ್ವಹಿಸುತ್ತಿರುವ ನನಗೆ ನಿಮ್ಮಂತ ರಾಜಕೀಯ ದರ್ಪ ನನ್ನ ಮುಂದೆ ನಡೆಯೋದಿಲ್ಲ ಸರ್. ನಿಮ್ಮಂತರಿಗೆ ಹೆದರಿ ಸರ್ಕಾರ ಕಣ್ಣಲ್ಲಿ ಮಣ್ಣು ಹಾಕುವ ಭ್ರಷ್ಟ ಅಧಿಕಾರ ನಾನಲ್ಲ. ನಾನೊಬ್ಬ ನಿಷ್ಠಾವಂತ ಸರ್ಕಾರ ಸೇವಕ. ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟತನದಿಂದ ತಾಳುವ ಅಧಿಕಾರಿಯೇ ತಾಳು. ಏ ಯಾರೆಲ್ಲಿ ಕಟ್ಟಿ ಆಗ್ರೆ ನನ್ನ ಕರಿಯ ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಹಲೋ, ನಿನ್ನ ಈ ಚಾಟಿ ಏಟಿಗೆ ಹೆದರಿ ಸರ್ಕಾರ ಖಜಾನೆಯನ್ನೇ ಲೂಟಿ ಮಾಡುವ ನಾಮರ್ಥ ನಾನಲ್ಲ. ಯಶವಂತ್, ಏ ಗೌಡ, ಕರ್ತವ್ಯ ನಿಷ್ಠದಲ್ಲಿ ಕೂಡ ಅಷ್ಟೇ ಯಶವಂತ್.
ನಿನ್ನಂತ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಗಳನ್ನು ನಾನು ಎಷ್ಟೋ ಜನರು ನೋಡಿದ್ದೇನೆ, ನೀನು ಅಷ್ಟೇಲೇ. ಮಾಮಾಶ್ರೀ, ಒಪ್ಪದಿದ್ದರೆ ಬಂದೂಕು ತೆಗೆದುಕೊಂಡು ಕೊಲ್ಲು ಈತನನ್ನು. ಹೇಳ್ರಿ ಏ ಸೋನ್, ನೀನಾಗಿದ್ದರೆ ಸಹಿಸ್ಕೋ ಮಗನೇ ಈ ಬಂದೂಕಿಂದ ಗುಂಡೇಟನ್ನು. ಗುರಿ ತಪ್ಪಿಸಲಿಲ್ಲೋ ಹರಾಮ್ ಕೋರ. ಏನೋ ಸೌಕಾರ, ನಿನ್ನ ಕೈಯಲ್ಲಿ ಬಂದೂಕಿದೆ ಅಂತ ಈ ಬಡ ಹುಡುಗನ ಕೊಲ್ಲತ್ತಿಲ್ಲ ಯಾಕೆ? ಈ ನಿನ್ನ ಸಿಡಿಗುಂಡಿಗೆ ಪ್ರತಿ ಸಿಡಿಗುಂಡಾಗಿ ಗಂಡು ಗಡಿ ಎದೆ ಅಟ್ಟಿ ನಿಂತಿಯೆಂದು ಮರೆಯಬೇಡ. ಏನೋ ಚಕ್ರವರ್ತಿ, ಈ ನಗರಕ್ಕೆ ನಾನೇ ಚಕ್ರವರ್ತಿ ಎಂದು ಇಂಥವ್ರನ್ನ ಕಟ್ಟಿ ಹೊಡಿತಿಲ್ಲ ಯಾಕೆ? ಏ, ಇದೆಲ್ಲ ಕೇಳಕ ನೀನ್ಯಾರೋ? ಎಲ್ಲದಕ್ಕೂ ನಾನೇ ಗದ್ದರಿಸಿ ಕೇಳುವ ನಿಮ್ಮಂತ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುವ ಅಧ್ಯಕ್ಷ ಸರ್, ಈ ನ್ಯಾಯ ಸಮಿತಿಯ ನಾಯಕ. ಏ ಬಲೆ ಬಿಬ್ಯಾ, ನಿನಗೆ ಬೇಕು ಹೊಂಬ ಈ ಹುಚ್ಚುತನ. ಶಂಭುಲಿಂಗನ ಮೇಲೆ ಭಾರ ಇಟ್ಟು ಅಂಬನಿಗಾಗಿ ಪಡೆದತ್ತಿರುವ ನೀನು ಸುಮ್ಮನೆ ಕುತ್ತಾಗಿ ಕತ್ತರಿಸಿಕೋಬೇಡ, ಹೊರಟು ಹೋಗು ಇಲ್ಲಿಂದ. ಹಾಗೆ ಬಂದು ಸುಮ್ಮನೆ ಹೋಗಲು ಬಂದಿಲ್ಲ ಸೌಕರ ಈ ಬಲಿ ಭೀಮ, ನಿಮ್ಮ ತಲೆ ತೆಗೆಯಲು ಬಂದಿದ್ದೇನೆ. ಮರ್ಯಾದೆಯಾಗಿ ಆತನು ಬಿಡಿದಿದ್ದರೆ ಅದೇ ಸರ್ಪಳಿ ಕಟ್ಟಿ ನಿನ್ನನ್ನು ಹೊಡೆಯಬೇಕಾಗುತ್ತದೆ, ಎಚ್ಚರ. ಏ ಭೀಮ್ಯಾ, ಈ ಭಾಗದ ಶಾಸಕನಾದವನಿಗೆ ಹೊಡಿತೀನಿ ಅಂತ ಬಗಳ್ತೀಯ ಮಗನೇ? ಈಗಲೇ ನಿನ್ನನ್ನು ಕಟ್ಟಿ ನಿನ್ನ ಮೈ ಚರ್ಮ ಸುಲಿತೇನೆ. ಏ, ಯಾರಲ್ಲಿ ಬಂದು ಕಟ್ಟಾಗ್ರೆ ಅವನನ್ನ? ಆ ನಿನ್ನ ಕೂಗಿಗೆ ಬರುವವರು ಆ ಕರಿಯನ್ನು ಕೂಡ ಪಂಚಾಯತಿ ಕಟ್ಟಿಗೆ ಕಟ್ಟಿ ಬಂದಿದ್ದೇನೆ. ಇಲ್ಲಿ ನಿನ್ನ ಕೂಗಿಗೆ ಬರೋರು ಯಾರಿಲ್ಲೋ ಗೌಡ. ಭೀಮ್ಯಾ, ಏ ಭೀಮ್ಯಾ, ಇವನು ಬರೀ ಭೀಮನಲ್ಲ, ದ್ವಾಪಾರ ಯುಗದಲ್ಲಿ ಕೀಚಕರು ಕೊಂದ ಕಲಿಯುಗದ ಬಲಿಭೀಮ. ಈಗ ನಿಮ್ಮ ರಕ್ತ ಕುಡಿಯಲು ಬಂದ ಕಲಿಯುಗದ ಬಲಭೀಮ. ಏ ಭೀಮ್ಯಾ, ನನ್ನ ಮನೆಗೆ ಬಂದು ನನಗೆ ಹಾರಾಡ್ತೇನೆ ಮಗನೇ? ಏ ಗೌಡ, ಸತ್ಯದ ಮಾತಿಗೆ ಉತ್ತರ ನೀಡುವ ನನಗೆ ನಿನ್ನ ಮನೆ ಯಾಕೋ? ನಿಮ್ಮ ಅಪ್ಪನ ಅಂಜಿಕೆಯೋ ನನಗಿಲ್ಲ. ಏನೋ ಸೌಕಾರ, ಸರ್ಕಾರ ನಿಗದಿಪಡಿಸಿದ ಮಾಪನ್ನು ಬಿಟ್ಟು ನಿನ್ನ ಮನಸ್ಸಿಗೆ ಬಂದಾಗಿ ಬಿಲ್ಡಿಂಗ್ ಕಟ್ಟಿಸ್ತಿಲ್ಲ, ಅದೇ ನಿಮ್ಮ ಅಪ್ಪನ ಮನೆ ಸ್ವತ್ತಲ್ಲ. ಅದಕ್ಕಾಗಿ ಈ ಬಡವರನ್ನು ಕಟ್ಟಿ ಹೊಡೆಯುವ ಅಧಿಕಾರವೂ ನಿನಗಿಲ್ಲ. ನನಗೆ ಎಚ್ಚರ. ಏ, ಹಾವಿನ ಹಲ್ಲನೆ ಕಿತ್ತಿ ಆಟ ಆಡಿಸುವ ಹಾವಾಡಿಗರ ನಾನಿರುವಾಗ ನನಗೆ ಎತ್ತರ ಹೇಳ್ತಲೇ ಕೊಂದೆ. ಅಲೇ ಚಂದ್ರೇಗೌಡ, ನನಗೆ ಎಚ್ಚರ ಹೇಳೋರು ಯಾರು ಈ ಜಗತ್ತಿನಲ್ಲಿ ಉಳಿದಿಲ್ಲ. ಮರ್ಯಾದೆಯಾಗಿ ನನ್ನನ್ನು ಯಶವಂತನನ್ನು ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನನ್ನು ಈಗಲೇ ಮುಗಿಸುತ್ತೇನೆ. ಲೇ ಭೀಮ್ಯಾ, ನಮ್ಮ ಮನೆಗೆ ಬಂದು ನಮಗೆ ಆವಾಜ್ ಆಗ್ತೇನೋ ಬಚ್ಚೋ? ಅಲೇ ಲುಚ್ಚ, ಸತ್ಯದ ಮಾತಿಗೆ ಉತ್ತರ ನನಗೆ ಲುಚ್ಚ ಅಂತೀಯ? ನಿನ್ನನ್ನು ಕಸಾಯ ಕುನ್ನಿಗಳಲ್ಲಾಗಿ ಮೆಟ್ಟಿನಿಂದ ಹೊಡೆದು ಸತ್ಯದ ರೊಟ್ಟ ನಡೆಸುವ ಗಂಡು ಗಲಿ ನಾನು. ಲೇ ನರೇಂದ್ರ, ನನ್ನ ಯಶವಂತ ಹೇಳುವ ಮಾತು ನಾನೇ ಹೇಳ್ತಾ ಇದ್ದೀನಿ, ಕೇಳು. ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಬಿಲ್ಡಿಂಗ್ ಕಟ್ಟಿಸಿ, ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ನಡೆಸಿದ್ರೆ ನಾನು ಬಿಡೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ರಾಜಕೀಯ ನಡೆಸಿದ್ರು ಕೂಡ ನಾನು ಬಿಡೋದಿಲ್ಲ. ಲೇ ಚಂದ್ರೇಗೌಡ, ನನ್ನ ಯಶವಂತನನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ತಾಕತ್ತಿದ್ರೆ ಬಿಡಿಸ್ಕೊ ಮಗನೇ.
ಕರಿಯ ಇವನನ್ನು ಹೀಗೆ ಬಿಟ್ಟರೆ ನಮ್ಮೆಲ್ಲರ ಕತ್ತಿನೇ ಮುಗಿಸ್ಬಿಡ್ತಾನ್ರಿ ಇದಣ್ಣ. ಇವನಿಗೆ ಹಿಂಗೆ ಬಿಡ್ಬಾರ್ದ್ರಿ, ಹೊತ್ತು ನೋಡಿ ಹಾಕ್ಬೇಕ್ರಿ ನೀವು ಸ್ವಂತ. ಮಾಮಶ್ರೀ ಅದಕ್ಕಂತಾನೆ ಒಳ್ಳೆ ಸಮಯ ನೋಡಿ ಅವನ ಕತ್ತರಿಸಿ ಬಿಡಬೇಕು. ದಣ್ಯಾರ ಅದಕ್ಕೊಂದು ಪ್ಲಾನ್ ಹಾಕ್ತೇನ್ರಿ, ನಡ್ರಿ ನಾವು ಹೋಗೋಣ ಈಗ.